ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿಬ್ರು ಜನ್ಮದ ಜೋಡಿ ಮ್ಯಾಚಿಂಗ್ ಮ್ಯಾಚಿಂಗ್. ಹಾಯ್, ವೆಲ್ಕಮ್ ಚಂದು. ಹ್ಯಾಪಿ ನ್ಯೂ ಇಯರ್ ಚಂದು. ಥ್ಯಾಂಕ್ಸ್ ಅಕ್ಕ, ಸೇಮ್ ಟು ಯು. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ನಾವು ನಮ್ಮ ಮಮ್ಮಿಯವ್ರ ಮನೆಗೆ ಹೋಗಿ ನಮ್ಮ ಮಮ್ಮಿಯವ್ರ ಮನೆ ಹತ್ರ ಬಂದಿದ್ದೀನಿ. ಸೊ ಬನ್ನಿ ಹೊರಗಡೆ ಹೋಗಿ ವಿಶ್ ಮಾಡೋಣ. ಹಲೋ ಹೋಗಿಲ್ಲನಾ? ಹ್ಯಾಪಿ ನ್ಯೂ ಇಯರ್. ಅಯ್ಯೋ ನನ್ನ ಮಗದ. ಹಾಯ್ ಲಕ್ಷಾ, ಹ್ಯಾಪಿ ನ್ಯೂ ಇಯರ್. ಏನು? ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ಏನಿದು? ಹ್ಯಾಪಿ ನ್ಯೂ ಇಯರ್. ಹಿಂಗೆ ಮಲಗಿದ್ವಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಅಮ್ಮ. ಥ್ಯಾಂಕ್ ಯು. ಎಲ್ರಿಗೂ ವಿಶ್ ಮಾಡಿ ನಾವು ಹೊರಟಿದ್ದು ಮಾಲ್ ಆಫ್ ಏಷ್ಯಾಗೆ. ಏನು ನಿಮ್ಮ ಫೇವ್ರೇಟಾ? ಹೋಯ್ತಾ ಮುಂದೆ ಬಾ ಬಾ ಚಂದ. We've been waiting for so long. We've been waiting for this time to begin. We ain't getting any older. ಟೈಮ್ ಬಂದು ಈಗ 1:30 ಆಗಿದೆ. ಈಗ ನಾವು ಮಾಲ್ ಒಳಗಡೆ ಎಂಟರ್ ಆಗ್ತಾ ಇದ್ದೀವಿ. ಬನ್ನಿ ಹೋಗಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತ. ಗೈಸ್ ಮಾಲ್ ಅಂತೂ ಸಕ್ಕತ್ತಾಗಿದೆ. ನೋಡೋಕ್ಕಂತೂ ಕಾಸಿಲ್ಲ ಗೈಸ್, ಆರಾಮಾಗಿ ಹೋಗಿ ನೋಡ್ಬೋದು. ಹಾಗಾಗಿ ಹೊಸ ವರ್ಷದ ದಿನ ಹೊಸದೇನಾದರೂ ನೋಡಬೇಕು ಅಂತ ಅನ್ನಿಸ್ತು ನಮಗೆ. ಹಾಗಾಗಿ ಈ ಮಾಲಿಗೆ ಬಂದಿರಲಿಲ್ಲ ಯಾವಾಗಲೂ ಕೂಡ. ಸೊ ನಾನು ನಮ್ಮ ಮಮ್ಮಿ ಆ್ಯಂಡ್ ದಕ್ಷಿಣ ಕರ್ಕೊಂಬರ್ಬೇಕಿತ್ತು. ಪಾಪ ಅವರಿಬ್ಬರು ಮಾತ್ರ ಮಿಸ್ ಆದರು. ಆ್ಯಂಡ್ ನಮ್ಮ ಮಾಲ್ ಆಫ್ ಏಷ್ಯಾ ಅಂತೂ ಸಕ್ಕತ್ತಾಗಿದೆ ಗೈಸ್. ಗೈಸ್ ಇಲ್ಲಿ ಪಿಯಾನೋ ಇತ್ತು. ಸೊ ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಕವರ್ ಮಾಡಿದ್ದಾರೆ, ಯಾರು ಟಚ್ ಮಾಡಬಾರ್ದು ಅಂತ. ಬಟ್ ಸ್ಟಿಲ್ ಎಲ್ಲ ಟ್ರೈ ಮಾಡ್ತಾಯಿದ್ರು ಟಚ್ ಮಾಡೋದಕ್ಕೆ. ಆ್ಯಂಡ್ ಯಾರು ಸೆಕ್ಯೂರಿಟಿ ಕೂಡ ಅಲ್ಲಿ ಅಷ್ಟಾಗಿ ಇರಲಿಲ್ಲ. ಅದಕ್ಕೆ ಏನು ಮಾಡ್ತಿದ್ದಾರೆ ನೋಡಿ. ಮಾಲಲ್ಲಿ ಎಷ್ಟು ಜನ ಇದ್ರು ಗೊತ್ತಾ ಗೈಸ್, ನಾನು ಯಾವತ್ತೂ ಇಷ್ಟು ಜನ ನೋಡಿರಲಿಲ್ಲ ಮಾಲಲ್ಲಿ. ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಗೈಸ್. ಇಲ್ಲೊಂದು ಕಡೆ ಎಂಟರ್ ಆದ್ವಿ. ಹಿಂಗಿದೆ ಗೊತ್ತಾ ಐಟಮ್ಸು. ಸೊ ನಾವು ರೆಗ್ಯುಲರಾಗಿ ಎಸ್ಪೆಷಲಿ ನಾವು ಹೇಳ್ತೀನಿ, ನಾವು ನೋಡಿರಲ್ಲ, ಬೇಕಾದ್ರೆ ತುಂಬ ಜನ ನೋಡಿರ್ತಾರೆ. ಬಟ್ ಹೆಂಗೆ ಅಂದರೆ ನನಗನ್ಸಿದ್ದು ಇಂಗ್ಲೀಷ್ ಮೂವಿಗಳೆಲ್ಲೂ ಐಟಮ್ಸ್ಗಳೆಲ್ಲ ಇರುತ್ತೆ ಗೊತ್ತಾ, ಆ ಥರ ಇತ್ತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಫ್ಕೋರ್ಸ್ ಎಲ್ಲರೂ ಮಾಲ್ಗೆ ಹೋಗೇ ಇರ್ತಾರೆ, ಎಲ್ಲ ನೋಡಿರ್ತಾರೆ. ನಾನು ಸ್ಪೆಷಲಾಗಿ ತೋರಿಸ್ತಿಲ್ಲ ವೀಡಿಯೋಸಲ್ಲೆಲ್ಲನೂ ಮಾಲ್ನ. ಬಟ್ ಸ್ಟಿಲ್ ನನಗಿದು ಯಾಕೋ ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ವಿಡಿಯೋ ಮಾಡಿಕೊಂಡೆ. ಏನು? 1 ಕಾಫಿ. ಏನಂತೆ? ಕಾಫಿ ಸಿಗುತ್ತೆ. ನಾನು ಅದಕ್ಕೆ ಕೇಳಿದೆ, 4 ಜನ ಕುಡಿಬೋದ ಅಂತ ನೀರು ಮಾಡೋ ಕಾಫಿ ಮುಂದೆ ಗೈಸ್ ಕಾಫಿ ರೇಟ್ ಕೇಳಿ ಆಚೆ ಓಡಿ ಬಂದುಬಿಟ್ವಿ. ಆ್ಯಂಡ್ ಹೆಂಗೂ ಟೈಮ್ ಆಯ್ತಲ್ಲ, ಹೊರಗಡೆ ಊಟ ಮಾಡ್ಕೊಂಡು ಬರೋಣ ಬನ್ನಿ ಅಂತ ಹೋಗ್ತಾ ಇದ್ದೀವಿ. ಗೈಸ್ ಊಟಕ್ಕೆ ಹೋಗ್ತಾ ಇದ್ದೀವಿ ನಾವು. ಟೈಮ್ ಎಷ್ಟು ಗೊತ್ತಾ? 2:30. ಈ ಕಡೆ ಎಲ್ಲಿದೆಯೋ ಗೊತ್ತಿಲ್ಲ, ನೋಡ್ಕೊಂಡು ಹೋಗ್ತಾ ಇದ್ದೀವಿ. ನ್ಯೂ ಇಯರ್ಗೆ ದೇವಸ್ಥಾನಕ್ಕೆ ಹೋಗೋದು ಮಿಸ್ ಆಯ್ತಲ್ಲಪ್ಪ ಅಂತ ಅಂದ್ಕೊಳ್ತಿದ್ದೆ. ಅಷ್ಟರಲ್ಲಿ ಹೋಗ್ತಾ ದಾರಿಯಲ್ಲೇ ಒಂದು ದೇವಸ್ಥಾನ ಸಿಕ್ತು. ಸೊ ಅಮ್ಮನವರ ದರ್ಶನ ಮಾಡಿ ಅವ್ರ ಆಶೀರ್ವಾದ ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಗೋಲ್ಗಪ್ಪ ಮಿಸ್ ಮಾಡೋಕ್ಕಾಗುತ್ತಾ?
ಟೈಮ್ ಬಂದು 3:30 ಆಗಿದೆ. ನಾವಿನ್ನ ಒಂದೇ ಫ್ಲೋರ್ ನೋಡಿರೋದು. ಇವಾಗ ಐ ಮೀನ್ ಫಸ್ಟ್ ಅಂಡರ್ಗ್ರೌಂಡ್ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲೇ ಇರ್ತಾರೆ. ಸೊ ಬನ್ನಿ, ನಾವು ಊಟ ಮಾಡಿದ ಗೋಲ್ಗಪ್ಪ ಎಲ್ಲ ತಿನ್ಕೊಂಡು ಬಂದ್ವಿ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ದೇವಿ ಈಗ ನಾವು ಎಂಟರ್ ಆಗ್ತಾ ಇರೋದು ಕೇಕ್ ಫೆಸ್ಟ್ಗೆ. ಸೊ ಆ್ಯಸ್ ಯೂಶ್ವಲಿ ಏನು ಕ್ರಿಸ್ಮಸ್ ಆ್ಯಂಡ್ ನ್ಯೂ ಇಯರ್ ಅಂದರೆ ಕೇಕ್ಗಳ ಹಬ್ಬ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಂತೂ ನೋಡೋದಕ್ಕೆ ನಿಜ ಹೇಳ್ತೀನಿ ಗೈಸ್, ನನಗಂತೂ ಸಖತ್ ಇಷ್ಟ. ಕೇಕ್ ಅಂದರೆ ಸ್ಪೆಷಲ್ ನಂಗೆ ತುಂಬಾ ಇಷ್ಟ. ಅದರಲ್ಲೂ ಈ ವೆರೈಟಿ ಆಫ್ ಕೇಕ್ ನೋಡಿ ನಾನು ನಿಜ ಕಳೆದೋಗ್ಬಿಟ್ಟೆ. ಅಷ್ಟು ಸಖತ್ತಾಗಿತ್ತು. ಆ್ಯಂಡ್ ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಇಲ್ಲೆಲ್ಲನೂ ಪೀಸಸ್ ಕೂಡ ಟ್ರಯಲ್ಗೆ ಐ ಮೀನ್ ಟೇಸ್ಟ್ ಮಾಡೋದಕ್ಕೆ ಅಂತ ಪೀಸಸ್ ಕೂಡ ಸಪ್ರೇಟಾಗಿ ಸಿಕ್ತಿತ್ತು. ಸೊ ಹಾಗಾಗಿ ನಾವು ಟ್ರೈ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಕೊನೆಗೆ ಹೋಗಿ ಒಂದು ಆರ್ಡರ್ ಮಾಡೋಕ್ಕೆ ಹೋದೆ ನಾನು. ಹೆಂಗೈತೆ ನಮ್ಮ ಅಪ್ಪನ ಕಾಲ ಹೋಗ್ತಾರೆ. ಡೋನಟ್ ಹೆಂಗಿರುತ್ತೆ? ಒಂದು ಬನ್ನು, ಅದ್ರ ಮೇಲೆ ಕ್ರೀಮು, ಅದ್ರ ಮೇಲೆ ಕಲರ್ ಪೇಪರ್ ಹಾಕ್ಬಿಟ್ಟು ಕೊಡ್ತಾರೆ. ಅದೇ ಏನದು ಏನದು ಡೋನಟ್. ಅದೇನ ಬನ್ ಕೇಕ್. ಎಸ್ಕಲೇಟ್ರಲ್ಲಿ ಬರೋಕ್ಕೆ ಬರೋಲ್ಲ ಗೈಸಿಗೆ, ತಳ್ತಾರೆ ಇನ್ನೊಬ್ರನ್ನ. ನಮಗೆ ಹೇಳ್ತಾರೆ ಗೊತ್ತಾಗಲ್ವಾ ಅಷ್ಟು ಅಂತ. ಹೇಳ್ತಾರೆ ನನಗೆ ಇದೇ ಇದೆ ಇವಾಗ. ಸುಳ್ಳು ಹೇಳ್ತಾರೆ. ಹೊಸ ವರ್ಷಕ್ಕೆ ಯಾಕೆ ಕೊಡಿಸ್ತಾ ಇದ್ದೀವಿ? ಇದೆ ತೆಗಿಯೋಕ್ಕಾಗಲ್ಲ, ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ತೆಗಿಯೋಕ್ಕಾಗಲ್ಲ. ಆದರೆ ಇಲ್ಲಿ ವೈರ್ ಇದೆಯಲ್ಲ, ನೋಡಲ್ಲ ಏನೋ ಬರ್ತಿದೆ ನೋಡು. ಭಾಷೆದು ಈ ಥರ ಆಯ್ತಲ್ಲ. ಏನು ಬರ್ತಿದ್ದಾರೆ ಅಂತ ನೋಡಿಲಿ. ಇಲ್ಲ ನೋಡು, ಇಲ್ಲಿದೆ. ದಿನಕ್ಕೆ 50,000 ಆಗ್ತದೆ. ಅಷ್ಟೇನಾ? ದಿನಕ್ಕೆ 50,000. ಅಷ್ಟೇನಾ? ತಿಂಗಳಿಗೆ ಏನೇನೋ 10 ಲಕ್ಷ ಆಗ್ತದಮ್ಮ. ಕೇಕ್ ತಿನ್ಬಿಟ್ಟು ಆಯ್ತು, ಒಂದು ಕೇಕ್ ತಿನ್ಬಿಟ್ಟು ಹೊಡೋಣ. ಆಚೆ ಅಲ್ಲ, ಎರಡು ತಿನ್ನು. ಆಚೆ ಅಲ್ಲ, ಇಲ್ಲ ತಿನ್ಬಿಡೋಣ. ಕೇಳಿಸ್ತಾ ಇಲ್ಲ? ನಾನು ಹೇಳಿ. ನೋಡಿ ಎಷ್ಟು ಚೆನ್ನಾಗಿದೆ. ತಗೊಂಡೋಗ್ಬಿಡೋಣ ಮನೆಗೆ. ಈ ಥರ ಮೊಬೈಲ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನಿಜವಾಗಿ. ಈ ಥರದ ಆ್ಯಕ್ಚುಲಿ ನಮ್ಮ ಮನೇಲಿ ಇತ್ತು ಹಳೆಯದ್ರಲ್ಲಿ. ಈ ಥರ ಬಟನ್ ಪ್ರೆಸ್ ಮಾಡೋದು ಈ ಥರದ್ದೆಲ್ಲ ಇತ್ತು. ಆಟ ಆಡಬೇಕಾದ್ರೆ ಚೆನ್ನಾಗಿದೆ, ತುಂಬ ಇಷ್ಟ. ಇವಾಗೂ ಈ ಥರದ್ದು ಇರಬೇಕಿತ್ತು. ಗೈಸ್, ಈ ಒಂದು ರೆಸ್ಟೋ ಬಾರ್ ಏನಿದೆ ಇದು ಅಷ್ಟೇ ಕುತ್ಕೊಳ್ಳೋಕ್ಕೆ ಇದೆಲ್ಲನೂ ಸಖತ್ತಾಗಿ ಅನಿಸಿತ್ತು ನೋಡೋದಕ್ಕೆ. ತುಂಬಾ ಖುಷಿ ಇತ್ತು. ಹಂಗಾಗಿ ನಾನು ವೀಡಿಯೋ ಮಾಡಿಕೊಂಡೆ. ಅದ್ರ ಜೊತೆಗೆ ಈ ಪಾರ್ಟಿಗೆ ಬಂದರೆ ಇಲ್ಲಂತೂ ನಾವು ಯಾವಾಗೇ ಫ್ರೀ ಟೈಮ್ ಬಂದರೆ ಈ ಥರ ಎಲ್ಲ ಸೋಫಾ ಮೇಲೆ ಇಲ್ಲೆಲ್ಲ ಕೂರೋದಕ್ಕೆ ಬಿಡಲ್ಲ ಜಾಸ್ತಿ ಜನ. ಬಟ್ ನ್ಯೂ ಇಯರ್ ಅಂತ ಆರಾಮಾಗಿ ಫ್ರೀ ಬಿಟ್ಬಿಟ್ಟಿದ್ದಾರೆ, ಯಾರು ಕೇಳೋರೇ ಇರ್ತಿರ್ಲಿಲ್ಲ. ಏನೋ ಗಿಫ್ಟ್ ಇದೆ ಚಂದು. ಹ್ಯಾಪಿ ನ್ಯೂ ಇಯರ್. ವಾವ್, ಏನಿದು? ಲೈಟಿಂಗ್ ಅನಿಸುತ್ತೆ, ಇಟ್ಬಿಡಲೆ. ಚೆನ್ನಾಗಿದೆ ಅಲ್ಲ? ಚಂದು ಟರ್ನ್ ಆಗು. ವಾವ್ ವಾವ್ ವಾವ್, ಚೆನ್ನಾಗಿದೆ ಅಲ್ವಾ? ಎಲ್ಲಿ
ಸಕ್ಕತ್ತಾಗೈತಪ್ಪ. ನೀವು ಹೊಟ್ಟೆ ಕರೆಕ್ಟಾಗಿದೆಯಾ? ನಾನು ಅದನ್ನು ನಾನು ದೀಪಕ ನಿದ್ದೆ ಯು ವಾಂಟ್ ಟು ಟ್ರೈ? ಎಸ್ ಲಕ್ಷಣ ಹಾಕ್ಬಿಟ್ರೆ ಹಂಗೆ ಮನ್ಕೊಂಡು ಅಪ್ಪಂಗಂತೂ ಜೋಗಾಲಿ ತೋಗ್ದಂಗಿನ್ನೇ ಸಕ್ಕತ್ ಏನು ಬೇಕು ಅಂತ ದುಡ್ಡು ಅಪ್ಪನ ಕೊಡ್ತಾನೆ. ಗೈಸ್ ಲಿಟ್ರಲಿ ಎಷ್ಟು ಜನ ಇದ್ರು ಅಂದರೆ ನಾವೇನಾದರೂ ಆರ್ಡ್ರ್ ಮಾಡಿದ್ರೆ ತೊಗೊಂಡು ನಿಂತೀವ ಅನ್ನೋಷ್ಟು ಡೌಟ್ ಬರ್ತಾಯಿತ್ತು. ಆ್ಯಂಡ್ ಅದ್ರ ಜೊತೆಗೆ ಆ್ಯಂಬಿಯನ್ಸ್ ಅಂತೂ ಸೂಪರಾಗಿತ್ತು. ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ವಿಡಿಯೋದಲ್ಲಿ ಹಂಗೆ ಕಾಣ್ತಿದೆ ಅಷ್ಟೇ, ಬಟ್ ರಿಯಲಾಗಿ ನ್ಯಾಚುರಲಾಗಿ ತುಂಬಾ ಚೆನ್ನಾಗಿದೆ. ಸೊ ನಮಗಂತೂ ತುಂಬ ಖುಷಿ ಅಂತ. ವೆಜ್ ಮಂಚೂರಿಯನ್ ನೂಡಲ್ಸ್ ಏನಿದೆ ಅವ್ರಿಗೆ ಫ್ರೈಡ್ ರೈಸ್ ಅಂತ ಹಾಕ್ಬಿಡ್ತಾರೆ. ಅವ್ರಲ್ಲಿ ಕೊಟ್ಬಿಟ್ರಲ್ಲ ಮಸಾಲೆ ನೂಡಲ್ಸ್ ಬೇಕು ಅಂತ. ಗೈಸ್ ಹೆಂಗೋ ಫೈನಲಿ ಆರ್ಡರ್ನ ತೊಗೊಂಡು ಬಂದೆ. ಆ್ಯಕ್ಚುಲಿ ನಾವು ಜಾಸ್ತಿ ಆರ್ಡ್ರ್ ಮಾಡಿಲ್ಲ, ಬಿಕಾಸ್ ಟೈಮ್ ಲೇಟ್ ಆಗುತ್ತೆ ಇಲ್ಲೇನೆ ಅಂತ. ಯಾಕಂದರೆ ನಾವೆಲ್ಲ ಹೋಗಬೇಕಿತ್ತು. ಹಾಗಾಗಿ ಜಸ್ಟ್ ಒಂದು ಆರ್ಡ್ರ್ ಮಾಡಿದ್ವಿ ಆ್ಯಂಡ್ ನೋಡೋಣ ಟೇಸ್ಟ್ ಹೇಗಿದೆ ಏನು ಅಂತ. ಹಾಗಾಗಿ ಇವಾಗ ಸದ್ಯಕ್ಕೆಲ್ಲರೂ ಟೇಸ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಸೀಟೇ ಖಾಲಿ ಇಲ್ಲ ಗೈಸ್, ಹೆವಿ ರಶ್ ಇತ್ತು. ಹಾಗಾಗಿ ಪಾಪ ಸ್ಟ್ಯಾಂಡಿಂಗಲ್ಲೇ ತಿಂತಾ ಇದ್ದಾರೆ ಬಿಸಿರು. ಮತ್ತೆ ರೌಂಡ್ ಹೊಡಿತಾ ಇದೀವಿ. ಯಾಕೆ ಅಂದರೆ ಕೇಕ್ ಅವಾಗಲೇ ತಿನ್ವಲ್ಲ, ತಿನ್ಕೊಂಡು ಹೋಗೋಣ ಇನ್ನೊಂದ್ಸಲ ಅಂತ. ಬಟ್ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ. ಆಲ್ರೆಡಿ ಹೋಗಿದ್ ನಾವು ಹೋಗೋಣ ಮನೆಗೆ. ನಾಳೆ ಬೆಳಗ್ಗೆ ಹೋಗಿಲ್ಲ, ಟೈಮ್ ಪಾಸ್ ಕಳಿಸಿ. ಇವತ್ತೇ ವಾಕ್ ಮಾಡಿಸಿರೋ ವಾಕಿಂಗ್ ಸ್ಟಾರ್ಟ್ ಆಯ್ತು. ನಾವು ಆಚೆ ಬರೋಷ್ಟರಲ್ಲಿ 6:30 ಆಗಿತ್ತು. ಸೊ ಲೈಟಿಂಗ್ಸ್ ಕೂಡ ಹಾಕಿದ್ರು, ಹಂಗಾಗಿ ಅದನ್ನು ನೋಡ್ಕೊಂಡಂಗೆ ಆಯಿತು. ನಾವು ಲೈಟಿಂಗ್ಸ್ ಎಲ್ಲ ನೋಡೋಕೆ ತುಂಬಾ ಚೆನ್ನಾಗಿತ್ತು. ಈಶ್ವರ್ ಅಂತೂ ಬೈತಾನೆ ಇದ್ರು, ಟೈಮ್ ಆಯಿತು ಹೋಗೋಣ ಬನ್ನಿ ಬನ್ನಿ ಅಂತ. ಈ ಕಡೆ ಗಂಟೆ ಆಯ್ತಾ ರೋಡ್ ಇದಕ್ಕೆ? ಸೊ ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ? ಅವೇಕ್ಷ ಹಾಸ್ಪಿಟಲ್, MS ಪಾಳ್ಯ. ಯಾಕೆ ಅಂತ ಹೋಗ್ತಾ ಇದ್ದೀವಿ. ಗೈಸ್ ನಮ್ಮ ಮನುಗೆ ಗಂಟ್ಲ ಹತ್ರ ಒಂದು ಸಣ್ಣದಾಗಿ ಆಪ್ರೇಷನ್ ಆಗಿತ್ತು, ಹಾಗೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ನಾವು. ಅದಾದಮೇಲೆ ನಾವು ಯಲಹಂಕಗೆ ನಮ್ಮ ಕಾರಲ್ಲೇ ಡ್ರಾಪ್ ಹಾಕಿಸ್ಕೊಂಡ್ವಿ. ಸೊ ಫೈನಲಿ ನಾವು ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ? 10:30 ಆಗಿದೆ. ಸೊ ಈಗ ನಾವು ಬಸ್ಸಲ್ಲಿ ಮನೆಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.